ನಂದಕುಮಾರ್, ನಾನು ಬಂದಿದ್ದೀನಿ. IMPS ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಪೇಮೆಂಟ್ ಸಿಸ್ಟಮ್ ಅಂತ. ಓಕೆ, ಈ ಪೇಮೆಂಟ್ ಸಿಸ್ಟಮ್ ಅಂತ ಹೇಳಿದ್ರೆ ನಮ್ಮ RTGS NEFT ಬಗ್ಗೆ ತಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಓಕೆ, ಇದು ಶೆಡ್ಯೂಲ್ ವೈಸ್ ವರ್ಕ್ ಆಗ್ತದೆ. ಇಲ್ಲ ಲೈಕ್ ಏನಂದರೆ ಒಂದು ಅರ್ಧ ಗಂಟೆ RBIನಲ್ಲಿ ಒಂದು ಶೆಡ್ಯೂಲ್ ಇರ್ತದೆ. ನಾವು ಟ್ರಾನ್ಸಾಕ್ಷನ್ ಇನಿಷಿಯೇಟಿವ್ ಮಾಡಿದ ಕೂಡಲೇ ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ವೆರಾಸ್ IMPS ಅಂದ ಕೂಡಲೇ ಏನಾಗ್ತದೆ, ಇಮ್ಮಿಡಿಯೇಟ್ ಇನ್ಸ್ಟ್ಯಾಂಟ್ ಮನಿ ಸಿಸ್ಟಮ್ ಅಂತಲೂ ಹೇಳ್ತಾರೆ, ಇಮ್ಮಿಡಿಯೇಟ್ ಪೇಮೆಂಟ್ ಸಿಸ್ಟಮ್ ಅಂತಲೂ ಹೇಳ್ತಾರೆ. ಹೇಗೆಂತ ಹೇಳಿದ್ರೆ, ಸಪೋಸ್ ಇದರಲ್ಲಿ ಪರ್ಸೆಂಟೇಜ್ ಮಾಡಿದ್ರೆ ಇನ್ಸ್ಟ್ಯಾಂಟ್, ಸೊ ರಿಯಲ್ ಟೈಮಲ್ಲಿ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗ್ತದೆ. ಓಕೆ, ತಾವೆಲ್ಲರೂ ಸಪೋಸ್ ಒಂದು ಲಿಮಿಟೇಷನ್ ಒಂದು 10,000 rupees ಆರ್ 1 lakh 2 lakhs 5 lakhs ಈ ಥರ ಡಿಫ್ರೆಂಟ್ ಮನಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ನಲ್ಲೇ ನಾವು ಆಪ್ಷನ್ ಕೊಟ್ಟಿದ್ದೀವಿ. ಓಕೆ, ಒಂದು ಅಪ್ಲಿಕೇಶನ್ SCDC ಬ್ಯಾಂಕ್ ಆ್ಯಪ್ ಅಂತ ಇದೆ. ಈ ಆ್ಯಪ್ ಮುಖಾಂತರ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಓಕೆ, ಸೊ ಇದಕ್ಕೆ ನಮ್ಮ UPIಗೆ ಫಸ್ಟ್ UPI ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ IMPS ಆಗಿರಬೇಕು. ಸೊ ಫಸ್ಟ್ ಸ್ಟೆಪ್ ಅದು, ದಟ್ ಈಸ್ ವಿ ಹ್ಯಾವ್ ಕಂಪ್ಲೀಟೆಡ್. ನೆಕ್ಸ್ಟ್ ಬಂದ್ಬಿಟ್ಟು ಯೂನಿಫೈಡ್ ಪೇಮೆಂಟ್ ಸಿಸ್ಟಮ್ ಇಂಟರ್ಫೇಸ್ ಅಂತ ಹೇಳ್ತೀವಿ, UPI ಅಂತ. ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಈ ಗೂಗಲ್ ಪೇ, ಫೋನ್ಪೇ, ಭೀಮ್, ರೇಸರ್ ಪೇ ಅಂತ ಈ ಥರ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ ನಾವು. ಓಕೆ, ಎಲ್ಲ ನೀವು ಪ್ರಾವಿಷನ್ ಸ್ಟೋರ್ಗೆ ಹೋಗಿ, ಮತ್ತು ಪೆಟ್ರೋಲ್ ಬಂಕ್ ಆಗಲಿ, ಮತ್ತು ಹೋಟೆಲ್ಸ್ ಆಗಲಿ, ಸೊ ಎಲ್ಲ ಕಡೆಯೂ ಇವಾಗ ಡಿಜಿಟಲೈಸೇಷನ್ ಈ UPI ಇಂದ ಮಾಡ್ತಾ ಇದ್ದೀವಿ. ಈ UPI ಮಾಡೋದಕ್ಕೆ ಹೇಗೆ ಅಂತ ಹೇಳಿದ್ರೆ, ಒಂದು ಯೂನಿಫೈಡ್ ಕೋಡ್ ಅಂತ ಕೊಟ್ಟಿರ್ತಾರೆ. ಓಕೆ, ಸೆಕೆಂಡ್ ಥಿಂಗ್ ನಿಮ್ಮ ಮೊಬೈಲ್ ನಂಬರ್ ಥ್ರೂ, ಈ ಮೊಬೈಲ್ ನಂಬರ್ಗೆ ಮತ್ತು ಈ ಕೋಡ್ಗೆ ನಿಮ್ಮ ಅಕೌಂಟ್ ಲಿಂಕ್ ಆಗಿರ್ತದೆ. ಓಕೆ, ಸೊ ಇದ್ರ ಥ್ರೂ ಏನಂದರೆ ಆಗಲೇ ತೋರಿಸ್ದಂಗೆ QR ಕೋಡ್ ಅಂತ ಹೇಳ್ತಾರೆ. ದಟ್ ಈಸ್ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ. ಇಟ್ಸ್ ಅ ಟ್ರಯಾಂಗಲ್ನಲ್ಲಿ ಆದರೂ ದಿಸ್ ಇಸ್ ಕಾಲ್ಡ್ ಆಸ್ QR ಕೋಡ್ ಅಂತ ಹೇಳ್ತಾರೆ, ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ. ಓಕೆ, ಸೊ ಇದನ್ನು ನಾವು ಮೊಬೈಲ್ನಲ್ಲಿ ಈ ಭೀಮ್ ಬಂದ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ, ನಮ್ಮ ಇಂಡಿಯನ್ ಪ್ರಾಡಕ್ಟ್. ಇದರ ಥ್ರೂ ಇಲ್ಲ ಅಂತ ಹೇಳಿದ್ರೆ ಗೂಗಲ್ ಪೇ ಥ್ರೂ ಇದನ್ನ ಸ್ಕ್ಯಾನ್ ಮಾಡಿದ್ರೆ ನೀವು ಏನು ಕಳಿಸ್ಬೇಕಂತ ಅಂದ್ಕೊಂಡಿರೋ ಅಮೌಂಟ್ನ, ಆ ಅಮೌಂಟ್ನ ಸ್ಕ್ಯಾನ್ ಮಾಡಿ ಅಮೌಂಟ್ ಹಾಕಿದ್ರೆ ದೆನ್ ಇಟ್ ವಿಲ್ ಆಸ್ಕ್ ಸಮ್ OTP ನಂಬರ್, OTP ಬರ್ತದೆ. OTP ಹಾಕ್ಬೋದು, ಇಲ್ಲ ಡಿಜಿಟಲ್ ಪಿನ್ ಇರ್ತದೆ. ಸೊ ಅದು ಹಾಕಿದ್ರೆ ಸೊ ಆಪೋಸಿಟ್ ಪಾರ್ಟಿಗೆ ಅಲ್ಲ ನಮ್ಮ ಅಕೌಂಟಿಗೆ ಓಕೆ ಇಮಿಡಿಯೇಟ್ ಆಗಿ ಇನ್ಸ್ಟಂಟ್ ಆಗಿ ಇಮಿಡಿಯೇಟ್ ಆಗಿ ಕ್ರಿಯೇಟ್ ಆಗ್ತದೆ. ಅಟ್ ದ ಸೇಮ್ ಟೈಮ್ ಯು ವಿಲ್ ಗೆಟ್ SMS ಆಲ್ಸೋ. ಓಕೆ, ಸೊ ಇದು ಮಾಡಬೇಕಾದ್ರೆ ತುಂಬ ಪರಿಶ್ರಮ, ಸಿಬ್ಬಂದಿಗಳು ನಮ್ಮ IT ಅವರಾಗಲಿ ಇವರು, ಮತ್ತು ಸ್ಪಾನ್ಸರ್ ಬ್ಯಾಂಕ್ ಮತ್ತು NPCI ಇವರು ಹೇಗಂತ ಹೇಳಿದ್ರೆ ಥ್ರೂಔಟ್ ಇಂಡಿಯಾದಲ್ಲೇ ನಮ್ಮ ಬ್ಯಾಂಕಲ್ಲಿ ಫಸ್ಟ್ ಆಗಿದ್ದು. ಸರ್ ಎಲ್ಲೋ ಇಂಟರ್ನ್ಯಾಷನಲ್ ವಿಸಿಟ್ ಹೋದಾಗ ಸರ್ ಗಮನಕ್ಕೆ ಬಂದಿದೆ. ಅದು ಅನ್ಕೊಂಡಿಲ್ಲ IMPS ಆದ ಕೂಡಲೇ ಇಷ್ಟು ಬೇಗ ಆಗ್ತದೆ ಅಂತ ಹೇಳ್ಬಿಟ್ಟು ಅಧ್ಯಕ್ಷರ ಒಂದು ಫಾಲೋಅಪ್ ಇಂದ, ಅವರ ಒಂದು ಮಾರ್ಗದರ್ಶನದಿಂದ ನಾವು ಮುಂದೆ ಹೋಗ್ತೀವಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗ್ತದೆ. ಓಕೆ, ದ ನೆಕ್ಸ್ಟ್ ಈ UPI ಮಾಡುವಾಗ ನಾವು ಏನಂತ ಹೇಳಿದ್ರೆ ಎಷ್ಟು ಸಿಂಪಲ್ಲು, ತುಂಬ 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 ಸುಲಭ ಟ್ರಾನ್ಸಾಕ್ಷನ್ಸ್ ಮಾಡೋದು. ಓಕೆ, ಬಟ್ ಅಟ್ ದ ಸೇಮ್ ಟೈಮ್ ಈ ಸೈಬರ್ ರಿಲೇಟೆಡ್ ಇಶ್ಯೂಸ್ ತುಂಬ ಬರ್ತಾ ಇದೆ. ನಾವು ಹೇಗೆ ಅಂತ ಹೇಳಿದ್ರೆ ಟ್ರಾನ್ಸಾಕ್ಷನ್ ಮಾಡಿದ ಕೂಡಲೇ ಸಪೋಸ್ ನಾವು ಒಂದ್ಸಲ ಯೋಚನೆ ಮಾಡಬೇಕು, ಆ ಕಡೆಯಿಂದ UPI ಐಡಿ ಆಗಲಿ ಫೋನ್ ನಂಬರ್ ಆಗಲಿ ಕೊಟ್ಟು ಟ್ರಾನ್ಸಾಕ್ಷನ್ ಮಾಡಿ ಅಂತ ಹೇಳಿದ್ರೆ ಒಂದಕ್ಕೆ 2 ಸಲ ತಾವು ಚೆಕ್ ಮಾಡಿಕೊಂಡು ಪ್ರಾಪರ್ ಪರ್ಸನ್ಗೆ ಮಾಡ್ತಾ ಇದ್ದೀವಾ ಹೇಗೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಟ್ರಾನ್ಸಾಕ್ಷನ್ನ ಮಾಡಬೇಕು. ಸಪೋಸ್ ಏನಾದರೂ ಫ್ರಾಡ್, ಸೈಬರ್ ರಿಲೇಟೆಡ್ ಇಶ್ಯೂಸ್ ಏನಾದರೂ ಬಂದರೆ ಓಕೆ, ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅಂತ ಒಂದು ಆಪ್ಷನ್ ಇದೆ. 1930 ನಂಬರ್ಗೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಆಗಿ ರಿಪೋರ್ಟ್ ಮಾಡಬೇಕು. ಯಾಕಂದರೆ ಈ ಟೆಕ್ನಾಲಜಿ ಎಷ್ಟು ಅದ್ಭುತವಾಗಿ ಮುಂದೆ ಬಂದಿದೆಯೋ ಅದೇ ಥರನೇ ಈ ಹ್ಯಾಕರ್ಸು, ಸೈಬರ್ ಫ್ರಾಡ್ಗಳು ಇವೆಲ್ಲ ತುಂಬ 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 ಮುಂದೆ ಹೊರದಿದೆ. ಹಾಗಾಗಿ ನೀವು ಏನಾದರೂ ನಿಮಗೆ ಅನಾನುಕೂಲ ಇಲ್ಲ ಏನಾದರೂ ಸೈಬರ್ ರಿಲೇಟೆಡ್ ಆದರೆ ಇಟ್ಸ್ ಅ ಗೋಲ್ಡನ್ ಅವರ್ಸ್ ಅಂತ ಹೇಳ್ತಾರೆ. ವಿತಿನ್ ಹಾಫ್ ಆನ್ ಅವರು, ವಿತಿನ್ 1 ಅವರ್ನಲ್ಲಿ ತಾವು ಇಮ್ಮಿಡಿಯೇಟ್ ಆಗಿ ಬ್ಯಾಂಕ್ ಗಮನಕ್ಕೆ ಇಲ್ಲ 1930 ಈ ನಂಬರ್ಗೆ ಕಾಲ್ ಮಾಡಿ ನೀವು ರಿಪೋರ್ಟ್ ಮಾಡಿದ್ರೆ ನಿಮ್ಮ ದುಡ್ಡನ್ನ ವಾಪಸ್ ತರೋಷ್ಟು ಸ್ವಲ್ಪ ಸಾಧ್ಯ ಆಗ್ತದೆ. ಸಪೋಸ್ ನೀವು 1 ಡೇ ಇಲ್ಲ 2 days ಈ ಥರ ಎಲ್ಲ ಡಿಲೇ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಬ್ಯಾಕ್ ಯುವರ್ ಮನಿ. UPI ಬಂತು, ಹಾಂ ಸರ್, ನಮ್ಗೆ ಗೊತ್ತಾಗಬೇಕು ಸರ್. ನಮಗೆ ಅಂಗಡಿ ಬಂದ್ ಮಾಡುವಾಗ ಈ ದಿವಸ ಇಷ್ಟು ವ್ಯಾಪಾರ ಇದರಲ್ಲಿ ಆಯಿತು, ಉಳಿದ ಕ್ಯಾಶ್ ಇಷ್ಟು ನೋಡಿದ್ದು ನಮಗೆ ಗೊತ್ತಾಗಬೇಕು ಅಂತ. ಇಲ್ಲ ಸರ್, ಖಂಡಿತ ನಾವು ಮಾಡಿದ್ದೀವಿ. ಅದಕ್ಕೊಂದು ದರ್ ಇಸ್ ನೋ ಲಿಮಿಟ್ ಏನಿಲ್ಲ ಸರ್. ಇಂಡಿವಿಜುವಲ್ಗಾದರೆ 1 ಲಕ್ಷ ಲಿಮಿಟ್ ಇದೆ ಸರ್. 1 ಲಕ್ಷ ಲಿಮಿಟ್ ಮೇಲೆ ನೀವು ಕ್ರೆಡಿಟು ಮಾಡೋಂಗಿಲ್ಲ, ಡೆಬಿಟು ಮಾಡೋಂಗಿಲ್ಲ ಸರ್. ವೇದಿಕೆಯಲ್ಲಿರುವಂಥ ಬ್ಯಾಂಕಿನ ಉಪಾಧ್ಯಕ್ಷರೇ, ನಾವು ಇವತ್ತಿನ ದಿವಸದಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಉಪಯೋಗ ಮಾಡಿ
ಕೆಲಸ ಮಾಡದಿದ್ದರೆ ನಾವು ಹಿಂದೆ ಬೀಳ್ತೇವೆ ಅನ್ನುವಂಥ ದೃಷ್ಟಿಕೋನದಿಂದ ಇವರನ್ನು ಉಪಯೋಗಿಸಿಕೊಂಡು ನಾವು ಇವತ್ತು UPI IMPS ಇದೆಲ್ಲವನ್ನು ಅಳವಡಿಸಿಕೊಂಡಿದ್ದೇವೆ. ನಾವು ನಮ್ಮ ಬ್ಯಾಂಕು ಮಾತ್ರ ಇದನ್ನು ಅಳವಡಿಸಿಕೊಳ್ಳುವುದಲ್ಲ, ನಾನು ಇದನ್ನು ನಮ್ಮ ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳಿಗೂ ಕೂಡ ಅವರು ಕೂಡ ಇದೇ ಕೋಡ್ ನಂಬರ್ನಲ್ಲಿ ಕೆಲಸ ಮಾಡುವ ರೀತಿಯಲ್ಲಿ ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಿದ್ದೇವೆ ಅನ್ನುವಂಥದ್ದನ್ನು ಕೂಡ ಹೇಳ್ತೇನೆ. ಯಾಕೆ ಹೇಳಿದರೆ ನಮ್ಮ ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ಬೆಳೆದಷ್ಟು ಬೇರೆ ಯಾವ ಜಿಲ್ಲೆ ಕೂಡ ಬೆಳೆಯಲಿಲ್ಲ. ಇವತ್ತು ನಾನು ನಿನ್ನೆ ಕೂಡ ಒಂದು ವ್ಯವಹಾರದ ಬಗ್ಗೆ ಚಿಂತನೆ ಮಾಡುವಾಗ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಹಕಾರಿ ಪ್ರಾಥಮಿಕ ಪತ್ತಿನ ಸಂಘಗಳು ಎಲ್ಲವನ್ನೂ ಹೊಸ ಕಟ್ಟಡದಲ್ಲಿ ಇದೆ. ಕೆಲವರು ಅಂತೂ ಹವಾನಿಯಂತ್ರಿತ ವ್ಯವಸ್ಥೆಯಲ್ಲಿ ಸೇವೆ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಎಲ್ಲರೂ ಕಂಪ್ಯೂಟರೈಸೇಷನ್ ಆಗಿ ನಾವು ಸುಮಾರು 18-20 ವರ್ಷದ ಹಿಂದೆ ಇದನ್ನೆಲ್ಲ ಅಳವಡಿಸಿಕೊಂಡಿದ್ದೇವೆ. ಮತ್ತು ಎಲ್ಲ ಲಾಭದಲ್ಲಿರುವಂಥ ಪ್ಯಾಕ್ಸ್ಗಳು ಲಾಭದಲ್ಲಿರುವಂಥ ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತೇಳಿ ನಮಗೆ ಭಾಳ ಸಂತೋಷ ಆಗ್ತಾಯಿದೆ. ಎಲ್ಲರೂ ಲಾಭ ಯಾರ್ಯೋ ಇದೆಯಲ್ಲ. ಹಾಗಾಗಿ ಇವತ್ತು ನಾವು ಈ UPI ಇರ್ಬೋದು, ಗೂಗಲ್ ಪೇ ಇರ್ಬೋದು, ಫೋನ್ಪೇ ಇರ್ಬೋದು, ವಾಟ್ಸಪ್ ಪೇ ಇರ್ಬೋದು, Paytm ಇರ್ಬೋದು, ಯಾವುದೇ ಎಲ್ಲ ವ್ಯವಹಾರಗಳನ್ನು ನಾವು ನಮ್ಮ ಬ್ಯಾಂಕಿಗೆ ಸೀಮಿತಗೊಳಿಸ್ತಾ ಇಲ್ಲ. ನೀವು ಕೂಡ ಪ್ರಾಥಮಿಕ ಪತ್ತಿನ ಸೆಕ್ರೆಟರಿಗಳು ಹೆಚ್ಚಿನವರಿಗೆ ಅನುಭವ ಟೆಕ್ನಿಕಲ್ ಆಗಿದ್ದಾರೆ. ಅವರಿಗೆ ಬೇಕಾದ ತರಬೇತಿಯನ್ನು ನಾವು ಕೊಟ್ಟು ಇದನ್ನು ಅವರು ಕೂಡ ಉಪಯೋಗ ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಯಾಕೆ ಹೇಳಿದರೆ ಇವತ್ತಿನ ದಿವಸದಲ್ಲಿ ಯಾರು ನಗದನ್ನು ಹಿಡ್ಕೊಂಡತ್ಲಾಗಿತ್ಲಾಗ ಹೋಗುವುದಿಲ್ಲ. ಫೋನ್ ಅಂತೂ ಎಲ್ಲರ ಕಿಸೆಯಲ್ಲಿದೆ. ಫೋನ್ನಲ್ಲೇ ವ್ಯವಹಾರ ಮಾಡಿದರೆ ಅದು ಸುಲಭ ಆಗ್ತದೆ. ನಗದು ತೆಗೆದುಕೊಂಡು ಹೋಗಲಿಕ್ಕೆ ಕಷ್ಟ ಇಲ್ಲ. ಎಲ್ಲಿ ಅಂಗಡಿಯಲ್ಲಿ ಹೋಗಿ ವ್ಯಾಪಾರ ಮಾಡಬಹುದು, ಎಲ್ಲಿ ಟ್ಯಾಕ್ಸಿಯಲ್ಲಿ ಹೋಗಿ ವ್ಯಾಪಾರ ಮಾಡಬಹುದು. ಇದನ್ನು ನಾನು ನಮ್ಮ ಪ್ಯಾಕ್ಸ್ನವ್ರಿಗೆ ಹೇಳ್ತಾ ಇದ್ದೇನೆ, ನಿಮಗೆ ತರಬೇತಿ ಬೇಕಾದರೆ ಅದಕ್ಕೆ ಯಾವ ರೀತಿಯ ತರಬೇತಿಯನ್ನು ಬೇಕಾದರೂ ನಾವು ಕೊಡಲಿಕ್ಕೆ ಬದ್ಧರಿದ್ದೇವೆ. ನೀವು ಕೂಡ ನಮ್ಮ ರೀತಿಯಲ್ಲೇ ಇದನ್ನೆಲ್ಲವನ್ನು ನಮ್ಮ ಜಿಲ್ಲೆಯ ಎಲ್ಲ ಬ್ಯಾಂಕ್ಸ್ನವರು IMPS ಇರ್ಬೋದು, UPI ಇರ್ಬೋದು, ಫೋನ್ಪೇ ಎಲ್ಲವನ್ನು ಮಾಡಬೇಕಂತ ಕೇಳಿಕೊಂಡು ಇವತ್ತು ತಾವು ಎಲ್ಲ ಬಂದಿದ್ದೀರಿ. ನಾವು ಹೊಸ ತಂತ್ರಜ್ಞಾನವನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರನ್ನು ನಾನು ಅಭಿನಂದಿಸ್ತಾ ನನ್ನ ಮಾತು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.